ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 87ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸ್ಥೇಯ ಅಭಕ್ಷ್ಯ ಭಕ್ಷಣ ನಿತ್ಯಕರ್ಮಲೋಪ ಮುಂತಾದ ಪಾತಕಗಳ ಪ್ರಾಯಶ್ಚಿತ್ತ ವಿಧಾನ, ಪ್ರಾಸಂಗಿಕವಾಗಿ ಸೀತಾದೇವಿಯ ಪಾತಿವ್ರತ್ಯ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ದ್ವಿಜಾತಿಗಳೆಂದು ಎನಿಸಿರುವ ಬ್ರಹ್ಮ ಕ್ಷತ್ರ ವೈಶ್ಯರೆಂಬ ತ್ರಿವರ್ಣಿಕರು ಅಜ್ಞಾನ ವಶದಿಂದ ಮೂತ್ರ ಪುರೀಷಗಳನ್ನು ಮಧ್ಯ ಸಂಪರ್ಕವನ್ನು ಹೊಂದಿದ ವಸ್ತುವನ್ನು ಪ್ರಾಶನ ಮಾಡಿದರೆ ಪುನಃ ಸಂಸ್ಕಾರಕ್ಕೆ ಅರ್ಹರಾಗುವರು. ದ್ವಿಜಶ್ರೇಷ್ಠನು ಮಾಂಸಾಶನ ಮಾಡುವ ಪಶುಗಳ ಮತ್ತು ಪಕ್ಷಿಗಳ ಮೂತ್ರ ಪುರೀಷಗಳನ್ನು ಮೋಹದಿಂದ ಪ್ರಾಶನ ಮಾಡಿದರೆ ಆ ಪಾಪವನ್ನು ಕಳೆದುಕೊಳ್ಳಲು ಮಹಾಸಾಂತಪನ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಭಾಸಪಕ್ಷಿ, ಮಂಡೂಕ, ಕುರರ ಪಕ್ಷಿ ಮತ್ತು ಇತರ ಪಕ್ಷಿ ಸಾಮಾನ್ಯವನ್ನು ಭುಂಜಿಸಿದವನು ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಮಾಡಬೇಕು.
ಬ್ರಾಹ್ಮಣರ ಉಚ್ಚಿಷ್ಟ ಭೋಜನ ಮಾಡಿದರೆ ಪ್ರಾಜಾಪತ್ಯ ವ್ರತಾಚರಣೆಯಿಂದ ಶುದ್ಧನಾಗುವನು. ದ್ವಿಜನು ಕ್ಷತ್ರಿಯನ ಉಚ್ಚಿಷ್ಟವನ್ನು ಭುಂಜಿಸಿದರೆ ತಪ್ತ ಕೃಚ್ಛ್ರವನ್ನು, ವೈಶ್ಯನ ಉಚ್ಚಿಷ್ಟ ಭೋಜನ ಮಾಡಿದರೆ ಅತಿಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಮತ್ತು ಶೂದ್ರನ ಉಚ್ಚಿಷ್ಟವನ್ನು ಭುಂಜಿಸಿದರೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಸುರೆಯ ಪಾತ್ರದಲ್ಲಿ ಸಂಪರ್ಕ ಹೊಂದಿದ ಜಲವನ್ನು ಪಾನ ಮಾಡಿದರೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ದ್ವಿಜನು ಪರನ ಉಚ್ಚಿಷ್ಟವನ್ನು ಭುಂಜಿಸಿದರೆ ತ್ರಿರಾತ್ರ ವ್ರತಾನುಷ್ಠಾನದಿಂದ ಪರಿಶುದ್ಧನಾಗುತ್ತಾನೆ. ಆ ತ್ರಿರಾತ್ರ ವ್ರತವನ್ನು ಆಚರಿಸುವ ಸಮಯದಲ್ಲಿ ಗೋಮೂತ್ರ ಅಥವಾ ಯಾವಕವೆಂಬ ಧಾನ್ಯ ಮತ್ತು ಗೋವುಗಳು ಪಾನ ಮಾಡಿ ಮಿಕ್ಕಿರುವ ಜಲಾದಿಗಳ ಆಹಾರವನ್ನು ಸೇವಿಸುತ್ತಿರಬೇಕು. ಮೂತ್ರ ಪುರೀಷಗಳಿಂದ ಸಂಪರ್ಕ ಹೊಂದಿ ದುಷ್ಟವಾದ ಜಲವನ್ನು ಪ್ರಾಶನ ಮಾಡುವುದಾದರೆ ಆಗ ಸಾಂತಪನ ಕೃಚ್ಛ್ರ ಪ್ರಾಯಶ್ಚಿತ್ತಗಳು ಆ ಪಾಪಗಳನ್ನು ಕಳೆದು ಪರಿಶುದ್ಧಿಯನ್ನು ಉಂಟುಮಾಡುವವು. ಬ್ರಾಹ್ಮಣನು ಚಂಡಾಲನ ಕೂಪದಲ್ಲಿಯೂ ಚಂಡಾಲನ ಪಾತ್ರಗಳಲ್ಲಿಯೂ ಇರುವ ಜಲವನ್ನು ಜ್ಞಾನಪೂರ್ವಕವಾಗಿ ಪಾನ ಮಾಡಿದರೆ ಸಾಂತಪನ ಕೃಚ್ಛ್ರ ಪ್ರಾಯಶ್ಚಿತ್ತಗಳನ್ನು ಆಚರಿಸಬೇಕು. ಆ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಪಾಪ ನಿವೃತ್ತಿಯಾಗುವುದು. ದ್ವಿಜಶ್ರೇಷ್ಠನು ಚಾಂಡಾಲನಿಂದ ಸ್ಪರ್ಶಿಸಲ್ಪಟ್ಟ ಜಲವನ್ನು ಪಾನ ಮಾಡಿ ಪಂಚಗವ್ಯ ಪ್ರಾಶನವೆಂಬ ಮುಖ್ಯ ವ್ರತದಿಂದ ಕೂಡಿದ ತ್ರಿರಾತ್ರ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಶುದ್ಧಿಯನ್ನು ಹೊಂದುವನು. ದ್ವಿಜನು ಮಹಾಪಾತಕಿಯೊಡನೆ ಸಂಸ್ಪರ್ಶ ಹೊಂದಿ ಸ್ನಾನ ಭೋಜನಾದಿ ಕರ್ಮಗಳನ್ನು ಸಂಸ್ಪರ್ಶ ಜ್ಞಾನಪೂರ್ವಕವಾಗಿ ಅಜ್ಞಾನದಿಂದ ಮಾಡಿದರೆ ತಪ್ತ ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಮಹಾಪಾತಕಿಯನ್ನು, ಚಂಡಾಲನನ್ನು ಅಥವಾ ರಜಸ್ವಲೆಯನ್ನು ಸ್ಪರ್ಶ ಮಾಡಿ ಪ್ರಮಾದದಿಂದ ಹಾಗೆಯೇ ಭೋಜನವನ್ನು ಮಾಡಿದರೆ 3 ದಿನಗಳವರೆಗೆ ಪ್ರಾಯಶ್ಚಿತ್ತ ವ್ರತಾನುಷ್ಠಾನದಿಂದ ಶುದ್ಧನಾಗುತ್ತಾನೆ. ಯಾವುದಾದರೊಂದು ನಿಮಿತ್ತದಿಂದ ಸ್ನಾನಕ್ಕೆ ಅರ್ಹನಾದವನು ಹಾಗೆಯೇ ಭೋಜನ ಮಾಡಿದರೆ 1 ಅಹೋರಾತ್ರ ವ್ರತದಿಂದ ಶುದ್ಧನಾಗುತ್ತಾನೆ. ಆದರೆ ಬುದ್ಧಿಪೂರ್ವಕವಾಗಿ ಭುಂಜಿಸಿದರೆ ಕೃಚ್ಛ್ರ ವ್ರತಾನುಷ್ಠಾನದಿಂದ ಶುದ್ಧನಾಗುವನೆಂದು ಪೂಜ್ಯನಾದ ಬ್ರಹ್ಮದೇವನು ಬೋಧಿಸಿರುವನು. ಗೋವು ಮುಂತಾದ ಪ್ರಾಣಿಗಳ ಸ್ಪರ್ಶಾದಿಗಳಿಂದ ದುಷ್ಟವಾದ ತಂಗಳು ಮುಂತಾದ ಅಭಕ್ಷ್ಯಗಳನ್ನು ಭುಂಜಿಸಿದರೆ ಆ ದೋಷ ಶಾಂತಿಗೆ ಉಪವಾಸ ಅಥವಾ ಪಾದಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ವಿಪ್ರನು ಅಜ್ಞಾನಪೂರ್ವಕವಾಗಿ ಅಭಕ್ಷ್ಯವನ್ನು ಭುಂಜಿಸಿದರೆ ಶುದ್ಧಿಗೋಸ್ಕರ ಪ್ರತಿಯೊಂದು ಸಂವತ್ಸರದ ಕಡೆಯಲ್ಲಿ ಮತ್ತೆ ಮತ್ತೆ ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಜ್ಞಾನಪೂರ್ವಕವಾಗಿ ಮಾಡಿದ ಆ ಪಾಪ ಪರಿಹಾರಕ್ಕೆ ವಿಶೇಷವಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು. ಸಂಸ್ಕಾರಹೀನರಾದಂತಹ ಪತಿತರಿಗೆ ಯಾಗ ಮಾಡಿಸುವುದು, ಪರರಿಗೆ ಅಂತ್ಯಕರ್ಮವನ್ನು ಮಾಡುವುದು ಮತ್ತು ಸಾಂಗವಾಗಿ ಪರರ ಮರಣಾರ್ಥವಾಗಿ ಆಭಿಚಾರ ಕರ್ಮಗಳನ್ನು ಮಾಡುವುದು ಮುಂತಾದ ಪಾಪಗಳಿಂದ ಶುದ್ಧಿಯಾಗಲು 3 ಕೃಚ್ಛ್ರ ಪ್ರಾಯಶ್ಚಿತ್ತಗಳನ್ನು ಆಚರಿಸಬೇಕು. ದ್ವಿಜನು ಬ್ರಾಹ್ಮಣ ಮುಂತಾದವರಿಗೆ ವಧಿಸಲ್ಪಟ್ಟವರಿಗೆ ದಾಹ ಸಂಚಯನ ಮುಂತಾದ ಕರ್ಮಗಳನ್ನು ನೆರವೇರಿಸಿದರೆ ಗೋಮೂತ್ರ ಯಾವಕ ಧಾನ್ಯಗಳ ಆಹಾರವನ್ನು ಸೇವಿಸುತ್ತಾ ಪ್ರಾಜಾಪತ್ಯ ವ್ರತಾಚರಣೆಯಿಂದ ಶುದ್ಧನಾಗುವನು. ತೈಲವನ್ನು ಲೇಪಿಸಿಕೊಂಡಿರುವ ಸಮಯದಲ್ಲಿಯೂ
ವಮನ ಮಾಡಿದ ಸಮಯದಲ್ಲಿಯೂ ಮೂತ್ರ ಪುರುಷಗಳನ್ನು ವಿಸರ್ಜನೆ ಮಾಡಿದರೆ ಅಹೋರಾತ್ರ ವ್ರತಾಚರಣೆಯಿಂದ ಶುದ್ಧನಾಗುತ್ತಾನೆ. ಆಯುಷ್ಕರ್ಮ, ಮೈಥುನ ಮುಂತಾದ ಅಶುಚಿ ವ್ಯವಸ್ಥೆಗಳಿಂದ ಒಂದು ಅಹೋರಾತ್ರದಲ್ಲಿ ಶುದ್ಧನಾಗುತ್ತಾನೆ. ದ್ವಿಜಶ್ರೇಷ್ಠನು ಒಂದು ದಿನ ಗೃಹ್ಯಾಗ್ನಿಯನ್ನು ಬಿಟ್ಟು ನಿರಗ್ನಿಯಾದರೆ 3 ದಿನಗಳ ಪ್ರಾಯಶ್ಚಿತ್ತದಿಂದಲೂ, ತ್ರಿರಾತ್ರದವರೆಗೆ ಅಗ್ನಿಯನ್ನು ಬಿಟ್ಟರೆ ಅದಕ್ಕಿಂತ ಹೆಚ್ಚಾಗಿ 6 ದಿನಗಳ ಪ್ರಾಯಶ್ಚಿತ್ತದಿಂದಲೂ ಶುದ್ಧನಾಗುತ್ತಾನೆ. ಪ್ರಮಾದದಿಂದ 10 ಅಥವಾ 12 ದಿನಗಳವರೆಗೆ ನಿರಗ್ನಿಯಾಗುವುದಾದರೆ ಅಗ್ನಿ ತ್ಯಾಗದಿಂದ ಸಂಭವಿಸಿದ ಪಾಪದ ಶಾಂತಿಗೆ ಕೃಚ್ಛ್ರ, ಚಾಂದ್ರಾಯಣ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು. ಪತಿತನಿಂದ ದ್ರವ್ಯವನ್ನು ಸ್ವೀಕರಿಸಿದರೆ ಆ ದ್ರವ್ಯವನ್ನು ಪರಿತ್ಯಾಗ ಮಾಡಿ ಯಥಾವಿಧಿಯಾಗಿ ಕೃಚ್ಛ್ರ ಪ್ರಾಯಶ್ಚಿತ್ತಾಚರಣೆಯಿಂದ ಶುದ್ಧನಾಗುವನೆಂದು ಪೂಜ್ಯನಾದ ಮನು ಪ್ರಜಾಪತಿಯು ಉಪದೇಶ ಮಾಡಿರುವನು. ಉಪವಾಸವೇ ಮುಖ್ಯವಾಗಿ ಇರುವ ವಾನಪ್ರಸ್ಥಾಶ್ರಮ ನಿಯಮದಿಂದಲೂ ಸನ್ಯಾಸಾಶ್ರಮ ನಿಯಮದಿಂದಲೂ ಹಿಂದೆ ಬಂದಿರುವವರು 3 ಕೃಚ್ಛ್ರಗಳನ್ನು 3 ಚಾಂದ್ರಾಯಣಗಳನ್ನು ಪ್ರಾಯಶ್ಚಿತ್ತ ರೂಪವಾಗಿ ಆಚರಿಸಬೇಕು. ಮತ್ತು ಪುನಃ ಜಾತಕರ್ಮ ಮುಂತಾದ ಸಂಸ್ಕಾರಗಳಿಂದ ಸಂಸ್ಕರಿಸಲ್ಪಟ್ಟು ದ್ವಿಜರು ಶುದ್ಧಿ ಹೊಂದುವರು. ಈ ವ್ರತವನ್ನು ಧರ್ಮದಲ್ಲಿ ಶ್ರದ್ಧಾವಂತರಾಗಿ ಚೆನ್ನಾಗಿ ಆಚರಿಸಬೇಕು. ಸಂಧ್ಯೋಪಾಸನೆಯನ್ನು ಮಾಡದಿರುವವನು ಆ ದಿನದ ಹಗಲಿನಲ್ಲಿ ಯಾವಕ ಧಾನ್ಯವನ್ನು ಮಾತ್ರ ಭುಂಜಿಸಿಕೊಂಡಿರಬೇಕು. ಸಾಯಂಕಾಲದ ಸಂಧ್ಯೋಪಾಸನೆಯನ್ನು ಬಿಟ್ಟರೆ ಆ ರಾತ್ರಿಕಾಲ ಸಂಪೂರ್ಣವಾಗಿ ಉಪವಾಸ ಮಾಡಿ ಮನೋನಿಗ್ರಹದಿಂದ ಇರಬೇಕು. ಬ್ರಹ್ಮಚಾರಿಯು ಸಮಿಧಾ ದಾನವನ್ನು ಮಾಡದಿದ್ದರೆ ಸ್ನಾನ ಮಾಡಿ ಶುಚಿಯೂ ಶಾಂತಚಿತ್ತನೂ ಆಗಿ ಆ ದೋಷ ಶುದ್ಧಿಗೆ 8 ಸಹಸ್ರ ಸಂಖ್ಯೆಯಷ್ಟು ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕು. ಗೃಹಸ್ಥಾಶ್ರಮಿಯು ಪ್ರಮಾದದಿಂದ ಸಂಧ್ಯಾಕರ್ಮವನ್ನು ಬಿಟ್ಟರೆ ಉಪವಾಸದಿಂದ ಇದ್ದು ಮತ್ತೆ ಆ ಸಂಧ್ಯಾವಂದನೆಯನ್ನು ಮಾಡಬೇಕು. ಪಾತಕಿಯು ಸ್ನಾನ ಉಪವಾಸಾದಿಗಳಿಂದ ಆಯಾಸ ಮತ್ತು ನಿಗ್ರಹಗಳಿಂದ ಕೂಡಲೇ ಶುದ್ಧನಾಗುವನು. ವೇದಗಳಲ್ಲಿ ವಿಧಿಸಿರುವ ನಿತ್ಯ ಕರ್ಮಗಳನ್ನು ಆಚರಿಸದೆ ಲೋಪ ಮಾಡಿರುವ ಪಾತಕಿಯು ಹಿಂದೆ ಹೇಳಿದ ಸ್ನಾನಾದಿಗಳನ್ನು ಮಾಡಬೇಕು. ಸ್ನಾತಕನು ತನ್ನ ವ್ರತಗಳಿಗೆ ಲೋಪ ಮಾಡಿದರೆ 1 ದಿನ ಉಪವಾಸ ಮಾಡಬೇಕು. ಮತ್ತೊಬ್ಬರಿಗೆ ಪೀಡೆಯನ್ನು ಕೊಟ್ಟು ಬ್ರಾಹ್ಮಣೋತ್ತಮನು 1 ಸಂವತ್ಸರದ ಕಾಲದವರೆಗೆ ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಮತ್ತು ಪತಿತನಾಗಿ ಸಂಸ್ಕಾರಹೀನನಾದ ವ್ರಾತ್ಯನು ಗೋದಾನ, ಚಾಂದ್ರಾಯಣ ವ್ರತಗಳಿಂದ ಶುದ್ಧನಾಗುತ್ತಾನೆ. ದ್ವಿಜನು ಈಶ್ವರ ಮುಂತಾದ ಅತೀಂದ್ರಿಯ ವಸ್ತುಗಳಲ್ಲಿ ಶ್ರದ್ಧೆ ಇಡದೆ ನಾಸ್ತಿಕ್ಯ ಭಾವನೆಯನ್ನು ಮಾಡುವುದಾದರೆ ಪ್ರಾಜಾಪತ್ಯ ವ್ರತವನ್ನು ಆಚರಿಸಬೇಕು. ದೇವತಾದ್ರೋಹ, ಗುರುದ್ರೋಹಗಳನ್ನು ಮಾಡಿದರೆ ತಪ್ತ ಕೃಚ್ಛ್ರ ಪ್ರಾಯಶ್ಚಿತ್ತದಿಂದ ಶುದ್ಧನಾಗುತ್ತಾನೆ. ಒಂಟೆಯ ವಾಹನವನ್ನು, ಗರ್ದಭ ವಾಹನವನ್ನು ತನ್ನ ಇಷ್ಟದಿಂದ ಏರಿರುವುದಾದರೆ 3 ದಿನಗಳವರೆಗೆ ವ್ರತಾನುಷ್ಠಾನದಿಂದ ಭೂತನಾಗುತ್ತಾನೆ. ಹಾಗೂ ದಿಗಂಬರನಾಗಿ ಜಲವನ್ನು ಪ್ರವೇಶಿಸಿದರೆ ಅವನಿಗೆ ತ್ರಿರಾತ್ರ ವ್ರತದಿಂದ ಶುದ್ಧಿಯಾಗುವುದು. ಪಂಕ್ತಿ ಬಾಹ್ಯರಿಗೆ ಆಯಾಯ ಪಾಪಗಳನ್ನು ಶೋಧಿಸಲು 1 ಮಾಸ ಪರ್ಯಂತವಾಗಿ ಹಗಲಿನ 6ನೆಯ ಭಾಗದಲ್ಲಿ ಭುಂಜಿಸುವುದು, ಸಂಹಿತಾ ಪಾರಾಯಣವು ಮತ್ತು
ಶಾಕಲ ಮಂತ್ರಗಳಿಂದ ಮಾಡುವ ಹೋಮಗಳು ಉತ್ತಮ ಪ್ರಾಯಶ್ಚಿತ್ತಗಳಾಗಿವೆ. ಬ್ರಾಹ್ಮಣನು ಕಪ್ಪು ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದರೆ ಆ ಪಾಪದ ನಿವೃತ್ತಿಗೆ 1 ಅಹೋರಾತ್ರದವರೆಗೆ ಉಪವಾಸ ಮಾಡಿ ಸ್ನಾನ ಮತ್ತು ಪಂಚಗವ್ಯ ಪ್ರಾಶನ ಮಾಡಿ ಪರಿಶುದ್ಧನಾಗುತ್ತಾನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 87ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.